ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಕೂಡ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ಆಹ್ವಾನಿಸಿಕೊಳ್ಳುತ್ತೇನೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ತನ್ನ ವಾಕ್ಯವನ್ನು ಕೊಂಡು ನಮ್ಮನ್ನು ಬಲಪಡಿಸಿ, ಸ್ಥಿರಪಡಿಸಿ, ಆಧರಿಸಿ ನಮ್ಮನ್ನು ನಡೆಸುವಂಥ ಒಳ್ಳೆಯ ದೇವರಾಗಿದ್ದಾರೆ. ಈ ದಿನದಲ್ಲಿ ಕೂಡ ಧ್ಯಾನಕ್ಕೆ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅರಣ್ಯಕಾಂಡ 10ನೇ ಅಧ್ಯಾಯ 29ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಮೋಶೆ ತನ್ನ ಮಾವನಾಗಿದ್ದ ಮಿದಾನ್ಯನಾದ ರಘುವೇಲನ ಮಗನಾದ ಓಹಾಬನಿಗೆ, ಯೆಹೋವನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ. ಇಸ್ರಾಯೇಲಿಗೆ ಮೇಲನ್ನು ಉಂಟು ಮಾಡುತ್ತೇನೆಂದು ಯೆಹೋವನು ತಾನೇ ಹೇಳಿದ್ದಾನೆ. ಆದುದರಿಂದ ನೀವು ನಮ್ಮ ಜೊತೆಯಲ್ಲಿ ಬಾ, ನಮ್ಮಿಂದ ನಿಮಗೂ ಮೇಲುಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಕೂಡ ಒಂದು ವಾಕ್ಯವನ್ನು ನಾವಿಲ್ಲಿ ಓದಿಕೊಂಡಿದ್ದೇವೆ. ಅರಣ್ಯಕಾಂಡದಲ್ಲಿ ನೋಡುವಾಗ 10ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಮೋಶೆ ತನ್ನ ಮಾವನನ್ನು ಒಂದು ರೀತಿಯಾಗಿ ಅವರು ಕರೀತಾರೆ. ಏನಂತ ನೋಡುವಾಗ, ಮೋಶೆ ಅರಣ್ಯದಲ್ಲಿ ಇರುವಾಗ ಅವರು ಐಗುಪ್ತ ದೇಶದಿಂದ ಕಾನಾನ ದೇಶಕ್ಕೆ ಹೋಗುವಂಥ ಆ ಪ್ರಯಾಣದಲ್ಲಿ ತನ್ನ ಮಾವನಿಗೆ ರಘುವೇಲನ ಮಗನಿಗೆ ಹೇಳುತ್ತಾರೆ, ದೇವರು ನಮಗೆ ಮೇಲನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ, ಹಂಗಂದರೆ ನಮ್ಮನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ, ನಮಗೆ ಒಳ್ಳೆಯದಾದಂಥ ದೇಶವನ್ನು ನಮಗೆ ಅನುಗ್ರಹಿಸಿಕೊಡುತ್ತಾರೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ನಾವು ಪಡೆದುಕೊಳ್ಳುವಂಥ ಆ ಮೇಲನ್ನು, ಆ ಆಶೀರ್ವಾದವನ್ನು, ಆ ವಾಗ್ವತ ದೇಶವನ್ನು, ಆ ಹಾಲು ಜೇನು ಹರಿಯುವ ದೇಶವನ್ನು ದೇವರು ನಮಗೆ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನೋಡ್ರಿ, ಅಲ್ಲಿ ಮೋಶೆಗೆ ಒಂದು ದೊಡ್ಡ ನಂಬಿಕೆಗಿತ್ತು. ಹಂಗಂದ್ರೆ ಯಾರು ಕರೀತಾರೆ ಎಂಬುದಾದಂಥ ಒಂದು ಭಾವನೆ ಅವನಲ್ಲಿತ್ತು. ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅವರಿಗೆ ಒಂದು ದೇಶವನ್ನು ಕೊಡುತ್ತೇನೆಂಬುದಾಗಿ ಅನೇಕ ನೂರಾರು ವರ್ಷಗಳ ಹಿಂದೆ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ. ಆದ್ದರಿಂದ ದೇವರು ನಮಗೆ ಮೇಲನ್ನು, ಆಶೀರ್ವಾದವನ್ನು ಆ ದೇಶದಲ್ಲಿ ಇಟ್ಟಿದ್ದಾರೆ. ಅದನ್ನು ನಾವು ಹೊಂದಿಕೊಳ್ಳೋಕ್ಕೆ ಹೋಗುತ್ತಿದ್ದೇವೆ. ಆದ್ದರಿಂದ ನೀನು ನಮ್ಮ ಜೊತೆಯಲ್ಲಿ ಬಾ, ನಾವು ಹೊಂದಿಕೊಳ್ಳುವಂಥ ಅದೇ ಆಶೀರ್ವಾದವನ್ನು ನೀನು ಹೊಂದಿಕೊಳ್ಳುತ್ತಿ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಮೋಶೆಗೆ ಎಷ್ಟು ಒಂದು ನಂಬಿಕೆ, ನಾನು ಒಳ್ಳೆಯದನ್ನು ಪಡೆಯುತ್ತಿದ್ದೇನೆ, ನಾನು ಒಳ್ಳೆಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದೇನೆ. ನನ್ನ ಸಹೋದರರು ಕೂಡ, ನನ್ನ ಬಂಧುಗಳು ಕೂಡ, ನನ್ನ ಮಿತ್ರರು ಕೂಡ ಆ ಒಳ್ಳೆಯದನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಅವರನ್ನು ಕರೆಯುತ್ತಾನೆ. ಅರಣ್ಯಕಾಂಡ ನಾವು ಇನ್ನೊಂದು ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ನ್ಯಾಯಸ್ಥಾಪಕರಲ್ಲಿ ಅವರಿಗೆ ಆ ದೇಶದಿಂದ ಅವರು ಆ ಅರಣ್ಯ ದೇಶದಿಂದ ಅವರು ಕಾನಾನಿಗೆ ದೇಶಕ್ಕೆ ಹೋದ ಮೇಲೆ ಆ ಅರಣ್ಯಕಾಂಡದಲ್ಲಿ ನಾವು 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅಲ್ಲಿ ರಘುವೇಲನು ಆ ಜನರ ಮಧ್ಯದಲ್ಲಿ ಇದ್ದನು, ಅವನಿಗೆ ಸ್ವಾಸ್ಯವು ಉಂಟಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ನೋಡ್ರಿ, ಮೋಶೆ ಬಹಳ ನಂಬಿಕೆಯಿಂದ ಹೇಳಿದ್ರು, ಆ ದೇಶವನ್ನು ದೇವರು ನನಗೆ ಕೊಡುತ್ತಾರೆ, ನೀನು ಬಾ ಎಂಬುದಾಗಿ. ಮೋಶೆಯ ಮಾತನ್ನು ಕೇಳಿ ಅವರು ಅವನನ್ನು ಹಿಂಬಾಲಿಸಿದ್ರಿಂದ ಆ ಒಳ್ಳೆ ಆ ದೇಶದಲ್ಲಿ ಅವರಿಗೆ ಕೂಡ ಒಂದು ಭಾಗ ಉಂಟಾಗಿ ಆ ಆಶೀರ್ವಾದವನ್ನು ಅವರು ಪಡೆದುಕೊಂಡರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಇವತ್ತು ಹೇಳಿದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಾನು ನಿನಗೆ ಶಾಂತಿ ಕೊಡುತ್ತೇನೆ, ಸಮಾಧಾನವನ್ನು ಕೊಡುತ್ತೇನೆ, ನಿತ್ಯ ಜೀವವನ್ನು ಕೊಡುತ್ತೇನೆ, ಪಾಪ ಕ್ಷಮಾಪಣೆಯನ್ನು ಕೊಡುತ್ತೇನೆ, ಆ ಪರಲೋಕವನ್ನು ಕೊಡುತ್ತೇನೆ. ಈ ಭೂಲೋಕ ಯಾತ್ರೆಯನ್ನು ಮುಗಿಸಿದ ಮೇಲೆ ನೀವು ನನ್ನ ಜೊತೆಯಲ್ಲಿ ಇರುತ್ತೀರಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ಪ್ರಿಯ ದೇವ ಜನರೇ, ನೀವು ಹೋಗಿ ನಿಮ್ಮ ಸ್ವಂತದವರಿಗೆ, ಸ್ನೇಹಿತರಿಗೆ ಹೇಳಿ, ಯೇಸು ಸ್ವಾಮಿ ನನಗೆ ನಿತ್ಯ ಜೀವವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ, ಪಾಪ ಕ್ಷಮಾಪಣೆಯನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ, ಆ ಪರಲೋಕವನ್ನು ನನಗೆ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನೀವು ಬನ್ನಿರಿ, ಆ ವಾಗ್ದಾನವನ್ನು, ಆ ಪರಲೋಕದ ಭಾಗ್ಯವನ್ನು, ಆ ಪಾಪ ಕ್ಷಮಾಪಣೆಯನ್ನು, ಆ ಶಾಂತಿಯನ್ನು, ಆ ಒಂದು ಬಿಡುಗಡೆಯನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾವು ಪಡೆದುಕೊಂಡಂಥ ಆ ರಕ್ಷಣಾ ಸಂತೋಷ, ಆ ಒಂದು ಶಾಂತಿ, ನೆಮ್ಮದಿಯನ್ನು ಕೂಡ ಇನ್ನು ಅನೇಕರಿಗೆ ಕೊಡಬೇಕಂತ ನೀವು ಬಯಸಿದಾದರೆ ನಿಶ್ಚಯವಾಗಿ ನೀವೆಲ್ಲರನ್ನು ಕರೆದು ಆ ಪರಲೋಕದ ಭಾಗ್ಯವನ್ನು ಹೊಂದಿಕೊಳ್ಳೋದಕ್ಕೆ ನೀವು ಕಾರಣರಾಗಿರ್ತೀರ. ಮೋಶೆ ಕರೆದಿಲ್ಲ ಅಂದರೆ ಅವರು ಬರುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. ಅದರಿಂದ ಮೋಶೆ ಕರೆಯೋದ್ರಿಂದ ಅವರು ನಂಬಿಕೆಯಿಂದ ಬಂದರು. ಅದೇ ಥರ ನೀವು ಕೂಡ ಯೇಸು ಕ್ರಿಸ್ತನ ಬಳಿಗೆ ನೀವು ಬರಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾರೆ, ನಾವು ಇಷ್ಟಪಡುತ್ತೇವೆ. ಈ ರೀತಿಯಾಗಿ ಕೂತು ನಿಮಗೆ ವಾಕ್ಯಗಳನ್ನು ಸಾರುವ
ಬರುವ ಉದ್ದೇಶವೇ ಇದೆ. ನಾವು ಪಡೆದುಕೊಂಡ ಆ ರಕ್ಷಣಾ ಸಂತೋಷ, ನಾವು ಪಡೆದುಕೊಂಡ ಆ ಪಾಪ ವಿಮೋಕ್ಷಣೆ, ಆ ಪರಲೋಕ ಭಾಗ್ಯ ನಿಮಗೂ ಸ್ವಾಮಿ ಕೊಡ್ತಾರೆ, ಬನ್ನಿ ನಮ್ಮ ಜೊತೆಗೆ ಎಂಬುದಾಗಿ ಕರೆಯುವಂಥ ಈ ಕರೆಹೋಲೆಯಾಗಿರುವಂಥದ್ದಾಗಿದೆ. ಅದರಿಂದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ನೀನು ಇಸ್ರಾಯೇಲಿಗೆ ವಾಗ್ದಾನ ಮಾಡಿದ್ದೀರಿ. ಆ ವಾಗ್ದಾನವನ್ನು ಕರ್ತನೆ ಕಾನಾನ ದೇಶವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿದಿರಿ. ಇಂದು ಕೂಡ ಯೇಸುವೆ, ನೀನು ನಮಗೆ ವಾಗ್ದಾನ ಮಾಡಿದ್ರಿ, ಇದೋ ನಾನು ನನ್ನ ತಂದೆ ಬಳಿಗೆ ಹೋಗುತ್ತೇನೆ, ನನ್ನ ತಂದೆ ಬಳಿಯಲ್ಲಿ ಬಹಳ ಬಿಡಾರಗಳಿದೆ, ನಾನು ಹೋಗಿ ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಿರಿ. ನಿನ್ನ ಬರೋಣಕ್ಕಾಗಿರುವಂಥ ಎಲ್ಲ ಸೂಚನೆಗಳು, ಎಲ್ಲ ಪ್ರವಾದನ ವಾಕ್ಯಗಳು ಇವತ್ತು ನಮ್ಮ ಕಣ್ಣು ಮುಂದೆ ನಡೆಯುವಂಥದ್ದಾಗಿದೆ. ಅದಕ್ಕಾಗಿ ನಾವು ತುತ್ತೂರಿ ಶಬ್ದದಲ್ಲಿ ನೀವು ಬರುವಾಗ ನಾವು ನಿಮ್ಮ ಸಂಗಡ ಒಯ್ಯಲಿದ್ದೇವೆ. ಅನೇಕರನ್ನು ಕೂಡ ನಮ್ಮ ಸಂಗಡ ಕರೆದುಕೊಂಡು ಬರುವುದಕ್ಕೆ ನಮಗೆ ಸಹಾಯ ಮಾಡು ಅಪ್ಪ ಕರ್ತನೆ. ರೆಗುವೆಲ್ ಹೇಗೆ ಅಪ್ಪ ನಂಬಿಕೆ ಇಟ್ಟರು, ಅದೇ ರೀತಿಯಾದಂಥ ನಂಬಿಕೆ ಭರವಸೆ ಎಲ್ಲರೂ ಇಟ್ಟು ನಿನ್ನನ್ನು ಹಿಂಬಾಲಿಸಲು, ಆ ಪರಲೋಕದ ಭಾಗ್ಯವನ್ನು ಹೊಂದಿಕೊಳ್ಳಲು ಎಲ್ಲರಿಗೆ ಸಹಾಯ ಮಾಡು. ಆಶೀರ್ವಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಮಗೆ ಮೇಲನ್ನುಂಟು ಮಾಡಿದ ಕರ್ತನು ನಿಮಗೂ ಕೂಡ ಉಂಟು ಮಾಡುವಂಥದ್ದಾಗಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.